ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ರುಚಿಯಾದಂಥ ಹೆಲ್ದಿಯಾದಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ಬೇಗ ಮಾಡುವಂಥ ಒಂದು ಸ್ನ್ಯಾಕ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಮಗೆ ಬೇಕಾಗಿರೋವಂಥದ್ದು ಬಾಳೆಕಾಯಿ ರವಾ ತವಾ ಫ್ರೈ ಹೆಂಗೆ ಮಾಡೋದಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು ಬಾಳೆಕಾಯಿ ತೊಗೋಬೇಕು. ಇದು ಮಾಮೂಲಿ ಬಾಳೆಹಣ್ಣು ತಿಂತೀವಲ್ಲ ಆ ಥರದ್ದೆಲ್ಲ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ, ತರಕಾರಿಯಾಗಿ ಯೂಸ್ ಮಾಡೋವಂಥ ಬಾಳೆಕಾಯಿ ಸಿಗುತ್ತೆ ನಮಗೆ. ಸೊ ಅದನ್ನು ತೊಗೋಬೇಕು. ಇದರಲ್ಲಿ ಜಾಸ್ತಿ ಸ್ಟಾರ್ಚ್ ಅಂಶ ಇರುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ದಪ್ಪ ನಾವು ಸ್ಲೈಸ್ ಮಾಡ್ಕೋಬೋದು. ಹೀಗೆ ನಾವು ಬಾಳೆಕಾಯಿನ ಈ ಥರ ಕಟ್ ಮಾಡ್ಕೋಬೇಕೆಲ್ಲ ಸ್ಲೈಸಾಗಿ ತೆಳುವಾಗಿ ಮಾಡ್ಕೋಬೇಕು. ಹೀಗೆ ನಾನಿವತ್ತು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಚಿಲ್ಲಿ ಪೌಡ್ರು, ಜೀರಿಗೆನ ಹುರ್ಕೊಂಡು ಮಾಡ್ಕೊಂಡಿರೋವಂಥ ಪೌಡ್ರು, ಅರಿಶಿನ ಒಂದು ಸ್ವಲ್ಪ, ಗರಂ ಮಸಾಲ ಒಂದು 1/4 ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು. ಮತ್ತು ಒಂದು ಇಡೀ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಇದಕ್ಕೆ. ಸೊ ಇಷ್ಟ ಆದರೆ ನಿಮಗೆ ಮಸಾಲೆ ರೆಡಿ ಆಗುತ್ತೆ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ. ಈಗ ಸ್ಲೈಸ್ ಮಾಡ್ಕೊಂಡಿರೋಂಥ ಬಾಳೆಕಾಯಿನ ಅದಕ್ಕೆ ಹಾಕ್ಬಿಟ್ಟು ಅಂದರೆ ಚೆನ್ನಾಗೆಲ್ಲ ಮಸಾಲ ಅದಕ್ಕೆ ಅಂಟ್ಕೋಬೇಕು. ಈವನ್ನಾಗಿ ಎಲ್ಲ ಕಡೆನೂ ಅಂಟ್ಕೋಬೇಕು. ಆ ಥರ ಅದಕ್ಕೆ ಮಸಾಲೆ ಹಚ್ಬಿಟ್ಟು ಹೀಗೆ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಅಂದ್ಕೊಂಡಿದೆ ಮಸಾಲ. ಇದನ್ನು ಅರ್ಧ ಗಂಟೆ ಅಥವಾ 1 ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಅದಾದಮೇಲೆ ರವಾ ತವಾ ಫ್ರೈ ಅಂತ ಹೇಳಿದ್ನಲ್ವ, ಇಲ್ಲಿ ನಾವು ಸೂಜಿ ರವಾ ಅಂತ ಏನು ಹೇಳ್ತೀವಿ ಅದು ತೊಗೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಅದು ಮಾಡ್ಕೊಂಡೀಗ 1 ಗಂಟೆ ಆಗಿದೆ ಇದನ್ನು ಮ್ಯಾರಿನೇಟ್ ಮಾಡಿ. ಈಗ ಅದಕ್ಕೆ ರವಾವನ್ನು ಕೋಟಿಂಗ್ ಮಾಡಬೇಕು. ಈ ಥರ ನೋಡಿ ಒಂದೊಂದೇ ಸ್ಲೈಸಸ್ ತೊಗೊಂಡು ಅದ್ರ ಮೇಲಕ್ಕೆ ಕೋಟ್ ಮಾಡಬೇಕು. ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ತೆಳುವಾಗಿ ಮಾಡಿದ್ರೆ ಆಯಿತು. ಈ ಪರ್ಪಸ್ ಏನಪ್ಪ ಅಂತಂದರೆ ಆ ಮಸಾಲ ಇರುತ್ತಲ್ಲ ಅದೆಲ್ಲ ಇಟ್ಕೊಳ್ಳಿ ಅಂತಂದ್ಬಿಟ್ಟು ಹಿಂಗೆ ಕೋಟಿಂಗ್ ಮಾಡೋವಂಥದ್ದು ರವಾದು. ಈವನ್ ಫಿಶ್ಗೂ ಕೂಡ ಈ ಥರ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರಬೇಕು ಬಹುಶಃ. ಆ ಬಾಳೆಕಾಯಿಗೂ ಕೂಡ ಅದೇ ಥರ ಮಾಡ್ಬೋದು. ಹೀಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ರವೆಯನ್ನು ಹಿಂಗೆ ರೆಡಿ ಮಾಡ್ಕೋಬೇಕು. ಸೊ ಇದಾದಮೇಲೆ ಈಗ ಫ್ರೈ ಮಾಡೋಕ್ಕೆ ರೆಡಿ ಇದೆ. ಸುಮಾರು ಜನ ಇದನ್ನು ಡೀಪ್ ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ. ಈಗ ಹೆಲ್ತ್ ಕಾನ್ಷಿಯಸ್ ಇರೋರು, ಎಣ್ಣೆ ಜಾಸ್ತಿ ತಿಂದಿರೋರು, ನಾವು ಸ್ವಲ್ಪನೇ ಎಣ್ಣೆ ಯೂಸ್ ಮಾಡಿಕೊಂಡು ಇದನ್ನು ತವಾ ಫ್ರೈ ಮಾಡ್ಕೋಬೋದು. ಅದು ರುಚಿಯಾಗಿರುತ್ತೆ. ನಿಮ್ಗೆ 2 ರಿಂದ 3 ಸ್ಪೂನ್ ಅಂದರೆ ಜಾಸ್ತಿ ಆಗುತ್ತೆ ಎಣ್ಣೆ, ಅಷ್ಟು ಯೂಸ್ ಆಗೋಲ್ಲ. ತುಂಬ ಲೈಟಾಗಿ ಡ್ರಾಪ್ಸ್ ಹಾಕ್ಕೊಂಡು ನಾವು ಇದನ್ನು ಮಾಡ್ಬೋದು. ಇದಾಗಿದೆ ನೋಡಿ, ತೆಳ್ಳಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬೇಯಿಸ್ತಾ ಇರೋದು. ಸಣ್ಣ ಉರಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು, ಅವಾಗ ಬೇಯುತ್ತೆ. ಮತ್ತು ನೋಡಿಕೊಂಡು ಬೇಕಂದರೆ ನೀವು ಡ್ರೈ ಅನ್ನಿಸಂದರೆ ಸ್ವಲ್ಪ ಅವಾಗವಾಗ ಎಣ್ಣೆ ಹಾಕ್ಕೋಬೋದು, ಸ್ಪ್ರಿಂಕಲ್ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗೋ ಟೈಮ್ 5 ರಿಂದ 6 ನಿಮಿಷ ಸಾಕು, ತುಂಬ ಹೊತ್ತು ಬೇಯಿಸೋದಿಲ್ಲ. ಚೆನ್ನಾಗಿ ಮೆತ್ತಗೆ ಬೇಯುತ್ತೆ 5-6 ನಿಮಿಷದಲ್ಲಿ. ಅಷ್ಟರ ಮಧ್ಯೆ ಬೇಯಿತು ಅಂದರೆ ನಾವು ಸೈಡನ್ನು ಫ್ಲಿಪ್ ಮಾಡ್ಕೋಬೋದು. ಸೊ ಹಿಂಗೆ ಸೈಡ್ ಬದಲಾಯಿಸ್ಕೊಂಡು ಫ್ಲಿಪ್ ಮಾಡಿಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿ ಬೆಂದಿದೆ. ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ 2 ಕಡೆ ಚೆನ್ನಾಗಿ ಬೆಂದರೆ ರುಚಿಯಾಗುತ್ತೆ. ಹಂಗೆ ನೋಡಿಕೊಂಡು ಸೈಡನ್ನು ಬದಲಾಯಿಸ್ಕೋಬೇಕು. ಇನ್ನೂ ಬೇಕಂದರೆ ಡ್ರೈ ಅನಿಸ್ತಿತ್ತು, ಇನ್ನೂ ಸ್ವಲ್ಪ ಸಾಫ್ಟಿ ಬೇಕಂದರೆ ಇನ್ನೊಂಚೂರು ಎಣ್ಣೆ ಹಾಕ್ಕೋಬೋದು ಹೀಗೆ. ಸೊ ಈಗ ನಮಗೆ ರವಾ ತವಾ ಫ್ರೈ ರೆಡಿಯಾಗಿದೆ ಬಾಳೆಕಾಯಿಂದು.
ಇದನ್ನು ನೀವು ರಸಮ್ಮು ತಿಳಿ ಸಾರು ಮಾಡಿದರೆ ಅದನ್ನು ನೆಂಚ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಬಾಕ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ನೋಡಿ ಇದೆಷ್ಟು ಸಾಫ್ಟಾಗಿದೆ ಮತ್ತು ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ.